ಎಲ್ಲರಿಗೆ ನಮಸ್ಕಾರ. ಇವತ್ತು ಮೆಂತ್ಯ ಸೊಪ್ಪಿಂದ ಚಪಾತಿ ಮಾಡೋದು ಹೇಗಂತ ನೋಡೋಣ್ರಿ. ಪರೋಟನೂ ಅನ್ಬೋದ್ರಿ, ಚಪಾತಿನೂ ಅನ್ಬೋದ್ರಿ. ನೋಡ್ರಿ ಅಷ್ಟು ಟೇಸ್ಟ್ ಇರ್ತವೆ. ಇದೇ ಥರ ಮಾಡೋದು ಹೇಗಂತ ನೋಡೋಣ್ರಿ. ನೋಡ್ರಿ, ಒಂದು ಸೀಡು ಮೆಂತ್ಯ ಸೊಪ್ಪು ಇದು. ಇದನ್ನು ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡ ನೋಡ್ರಿ. ಈಗ ಒಂದು ಬೌಲಿಗೆ ಹಾಕ್ಯಂತಾನೆ ನೋಡ್ರಿ. ಸ್ವಲ್ಪ ಹಸಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡ್ರಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಚಪಾತಿ ಇಟ್ರಿ ಇದು ಸಾಣಿಸ್ ತೊಗೊಳನಿ. ಈಗ ಒಂದು ಕಪ್ ಹಾಕ್ಯಂದಾನಿ, ಇನ್ನೊಂದು ಕಪ್ ಹಾಕ್ಯಂತಾನೆ ನೋಡ್ರಿ. ಈಗ 2ನೇ ಕಪ್ ಹಾಕ್ಯನಕತ್ತಾನೆ ನೋಡ್ರಿ. ಖಾರದ ಪುಡಿ ನೋಡ್ರಿ, 1 ಸ್ಪೂನು ಖಾರದ ಪುಡಿ ಹಾಕ್ಯಂತಾನೆ ನೋಡ್ರಿ. 1 ಸ್ಪೂನು ಉಪ್ಪು ಹಾಕ್ಯಂತಾನೆ ನೋಡ್ರಿ. ಒಂದು ಸ್ವಲ್ಪ ಜೀರಿಗೆ ಹಾಕ್ಯಂತಾನೆ ನೋಡ್ರಿ. ಈಗ ಇದನ್ನ ಸವಾನೆ ಮಿಕ್ಸ್ ಮಾಡ್ಕ್ಯಂತಾನೆ ನೋಡ್ರಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಯಂತಾನೆ ನೋಡ್ರಿ. ನೋಡ್ರಿ ಸ್ವಲ್ಪ ನೀರು ಹಾಕ್ಯಂಡು ನಾದ್ಕೊಬೇಕ್ರಿ. ನೋಡ್ರಿ ಈ ಥರ ನಾದ್ಕೊಂಡ ನೋಡ್ರಿ. ತೀರ ಗಟ್ಟಿ ಇರಬಾರ್ದು, ಜಾಸ್ತಿ ಅಳಕು ಇರಬಾರ್ದು, ಒಂದು ಹವಣಿ ಇರ್ಬೇಕ್ರಿ. ಒಂದು ಸ್ವಲ್ಪ ಕೈಗೆ ಎಣ್ಣೆ ಹಾಕ್ಯಂಡು ಮತ್ತೆ ಮೆದ್ಕೋಬೇಕು ನೋಡ್ರಿ. ಅಂದ್ರೆ ಕೈಗೆ ಅಂಟ್ಕೊಂಡು ದೊಡ್ಡ ಬಿಡ್ತೈತ್ರಿ. ನೋಡ್ರಿ ಈ ಥರ ಹಿಟ್ಟು ರೆಡಿ ಆಗೈತಿ. ಈಗ ಒಂದೊಂದು ಉಳ್ಳಿ ಹರ್ಕೊಂತ ನೋಡ್ರಿ. ನಿಮಗೆ ದೊಡ್ಡ ಬೇಕಂದ್ರೆ ದೊಡ್ಡ ಹೊರ್ಕೊಬೋದ್ರಿ, ಸಣ್ಣ ಬೇಕಂದ್ರೆ ಸಣ್ಣ ಹೊರ್ಕೊಬೋದು ನೋಡ್ರಿ. ಇಷ್ಟಿಷ್ಟು ಉಳ್ಳಿ ಹರ್ಕೊಂತ ನೋಡ್ರಿ. ಈ ಥರ ಉಳ್ಳಿ ಹರ್ಕೊಂಡು ಈ ಥರ ಮಾಡ್ಕೊಂಡ ನೋಡ್ರಿ. ನಮಗೆ ಸಣ್ಣ ಬೇಕಂದ್ರೆ ಸಣ್ಣ, ದೊಡ್ಡ ಬೇಕಂದ್ರೆ ದೊಡ್ಡ ಮಾಡ್ಕೊಬೋದ್ರಿ. ನೋಡ್ರಿ ನಾ ಹಚ್ಚಾಕ ಅಕ್ಕಿ ಹಿಟ್ಟು ತೊಗೊಂಡು ನೋಡ್ರಿ. ಈ ಥರ ಅಕ್ಕಿ ಹಿಟ್ಟು ಹಚ್ಕೊಂಡು ಒದ್ಕೋಬೇಕ್ರಿ. ನೋಡ್ರಿ ಈ ಥರ ರೆಡಿ ಆಗೈತಿ ನೋಡ್ರಿ ಚಪಾತಿ. ಇದೇ ಥರ ಓಸು ಉದ್ದಿಟ್ಕೊಂಡು ಬೇಸದ ನೋಡೋಣ್ರಿ. ಹಂಚ್ಕಾಯಿ ಹಾಕಿಟ್ಟಿದ್ದೆ, ಹಂಚ್ಕಾದೈತಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಯಂತ ನೋಡ್ರಿ. ಈ ಥರ ಎಣ್ಣೆ ಹಾಕ್ಯಂಡು ಈ ಥರ ಸುತ್ತಲಿ ಹಚ್ಕೋಬೇಕ್ರಿ. ನೋಡ್ರಿ ಈ ಥರ ಹಾಕ್ಯಂಡು ಫಸ್ಟ್ ಎಣ್ಣೆ ಹಚ್ಚಿರ್ತವಲ್ರಿ, ಮತ್ತು ಮ್ಯಾಗ ಎಣ್ಣೆ ಹಚ್ಬೇಕು ನೋಡ್ರಿ. ಈ ಥರ ಎಣ್ಣೆ ಹಚ್ಬೇಕು ನೋಡ್ರಿ. ಈ ಥರ ಸುತ್ತಲಿ ಎಣ್ಣೆ ಹಚ್ಕೋಣ ನೋಡ್ರಿ. ಈಗ ಬೆಂದೈತಿ, ಹೊಳಿಸ್ಕೊಂತ ನೋಡ್ರಿ. ಎಷ್ಟು ಮಸ್ತ ಕಲರ್ ಬಂದೈತಿ ನೋಡ್ರಿ. ಇದೇ ಥರ ಓಸು ರೆಡಿ ಮಾಡಿ ತೋರಿಸ್ತೀನಿ ನೋಡ್ರಿ. ಈ ಥರ ರೆಡಿ ಆಗ್ಯಾವ ನೋಡ್ರಿ. ಮಸ್ತ ಟೇಸ್ಟ್ ಇರ್ತಾವ್ರಿ. ನಾವು ಇದ್ರ ಮೊಸರು ಪಲ್ಯ ಚಟ್ನಿ ಏನು ಬಾಡಿಸ್ಕೊಲಿಕ್ರೆ ಮಕ್ಳು ಹಂಗೆ ಕೈಯಾಗ ಕೊಟ್ರೆ ಹಂಗೆ ಅಡ್ಡಾಡ್ಕೊಂತ ತಿಂತಾರೆ ನೋಡ್ರಿ. ಅಷ್ಟು ಟೇಸ್ಟ್ ಆಗಿರ್ತಾವೆ. ಎಲ್ಲ ಹದ ಅದ್ರಾಗ ಹಾಕಿರ್ತಾವಲ್ರಿ, ಟೇಸ್ಟ್ ಆಗಿರ್ತಾವೆ ನೋಡ್ರಿ. ನೀವು ಇದೇ ಥರ ಮನ್ಯಾಗ ಟ್ರೈ ಮಾಡಿರಿ. ನಾ ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.